ನಮಸ್ತೆ ಎಲ್ಲರಿಗೂ. ನಾನು ಅರುಣ್ ಕುಮಾರ್ ಅಂತ ಬೆಂಗಳೂರಿಂದ ನಾನು ಮಾತಾಡ್ತಿರೋದು. ನಾನು ಆನಾಪಾನಸತಿ ಧ್ಯಾನ ಶುರು ಮಾಡಿ 6 ತಿಂಗಳಾಯಿತು. ನಾನು ಆನಾಪಾನಸತಿ ಧ್ಯಾನ ಶುರು ಮಾಡಿದ್ಮೇಲೆ ನನಗೆ ತುಂಬಾ ಲೈಫಲ್ಲಿ ಚೇಂಜಸ್ ಆಗಿದೆ. ಚೇಂಜಸ್ ಅಂತಂದರೆ ನನ್ನ ಆರೋಗ್ಯದಲ್ಲಿ ತುಂಬ ಸುಧಾರಿಸಿದೆ. ನಾನು ಯೋಚನೆ ಮಾಡೋ ರೀತಿ ಕೂಡ ಚೇಂಜ್ ಆಗಿದೆ. ಆರೋಗ್ಯ ಅಂತ ಹೇಳಿದ್ರೆ ನನಗೆ ಮೊದಲಿಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಮೈಗ್ರೇನ್ ಪ್ರಾಬ್ಲಮ್ ಹೊರಟೋಯ್ತು ನನಗೆ ಧ್ಯಾನ ಮಾಡ್ತಾ. ಮತ್ತು ಉಸಿರಾಟದ ಪ್ರಾಬ್ಲಮ್ ಇತ್ತು. ನನಗೆ ಗೊತ್ತಿರಲಿಲ್ಲ ಉಸಿರಾಟದ ಪ್ರಾಬ್ಲಮ್ ಇತ್ತಂಥೇಳಿ. ಅದು ಧ್ಯಾನ ಮಾಡ್ತಾ ಮಾಡ್ತಾ ನನಗೀಗ ಉಸಿರಾಟದಲ್ಲಿ ಕೂಡ ಸುಧಾರಣೆ ಕಂಡಿದ್ದೀನಿ. ಅದಾದ ನಂತರ ನಾನು ಕನ್ನಡಕ ಯೂಸ್ ಮಾಡ್ತಿದ್ದೆ. ಒಂದು 8ರಿಂದ 10 ವರ್ಷವರೆಗೂ ನಾನು ಕನ್ನಡಕ ಯೂಸ್ ಮಾಡ್ತಿದ್ದೆ. ಈಗ ಕನ್ನಡಕ ಕೂಡ ನಾನು ಹಾಕ್ಕೊಳ್ತಿಲ್ಲ. ಯಾವುದೇ ರೀತಿ ತಲೆನೋವು ಕೂಡ ಬರ್ತಿಲ್ಲ. ಈ 6 ತಿಂಗಳಲ್ಲಿ ಇಷ್ಟೊಂದು ಚೇಂಜಸ್ ಕಂಡಿದ್ದೀನಿ ನಾನು. ಮತ್ತು ನಮ್ಮ ಮಿಸ್ಸಸ್ ಅವ್ರಿಗೆ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಅವ್ರಿಗೆ ಕೂಡ ಹೆಲ್ತ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗಿದೆ ಈಗ. ಧ್ಯಾನಕ್ಕೆ ಬಂದಮೇಲಂತೂ ತುಂಬ ಚೆನ್ನಾಗಿದೆ ಜೀವನ. ಧ್ಯಾನಕ್ಕೆ ಮುಂಚೆ ಯಾತಕಪ್ಪ ನಮಗೆ ಜೀವನ ಅಂತ ಇತ್ತು. ಆದರೆ ಧ್ಯಾನ ಶುರು ಮಾಡಿದ್ಮೇಲೆ ಈಗ ಯಾವಾಗ ಮತ್ತೆ ಬೆಳಿಗ್ಗೆ ಆಗುತ್ತೆ, ಯಾವಾಗ ನಾವು ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ತೀರಿ ಅನ್ನೋ ರೀತಿ ನನ್ನ ಮನಸ್ಸು ಪರಿವರ್ತನೆ ಆಗಿದೆ. ಎಲ್ಲರೂ ಧ್ಯಾನ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಧ್ಯಾನ ಮಾಡಿದ್ರೆ ನಮಗೆ ಇನ್ನೂ ಸಾಕಷ್ಟು ಲಾಭಗಳಿದೆ. ನಮ್ಮ ಹಳೆ ಕಾಲದ ಋಷಿಮುನಿಗಳೇನು ಬಿಟ್ಟು ಹೋಗಿದಾರಲ್ಲ, ಅದೆಲ್ಲ ನಮ್ಮ ಆನಾಪಾನಸತಿ ಧ್ಯಾನದಲ್ಲಿ ನಮಗೆ ಸಿಗುತ್ತೆ. ನಿಜವಾಗ್ಲೂ ಪತ್ರಿಜಿಗೆ ಎಷ್ಟು ಸರಿ ನಾವು ವಂದನೆ ತಿಳಿಸಿದ್ರೂ ಸಾಕಾಗೋದಿಲ್ಲ. ಯಾರು ಈ ವಿಡಿಯೋಸ್ ನೋಡ್ತೀರಲ್ವ, ನೀವು ಟ್ರೈ ಮಾಡಿ ನೋಡಿ. ಒಂದು 5ರಿಂದ 10 ನಿಮಿಷ ಈ ಧ್ಯಾನ ಮಾಡಿ. ಡೈಲಿ ಒಂದು 20 ದಿವಸ 40 ದಿವಸ ಹಂಗೆ 1 ತಿಂಗಳು 2 ತಿಂಗಳು ಧ್ಯಾನ ಮಾಡಿ ನೋಡಿದ್ರೆ ನಿಮ್ಮಲ್ಲೇ ನಿಮ್ಗೆ ಚೇಂಜಸ್ ಕಾಣಿಸುತ್ತೆ. ತುಂಬ ಜನ ಮಾಸ್ಟರ್ಸು ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅಂದರೆ ನೀವು ಧ್ಯಾನ ಮಾಡ್ತೀನಿ ಅಂತಂದರೆ, ನೀವು ಕಲ್ತ್ಕೊಳ್ತೀನಿ ಅಂತ ಶುರು ಮಾಡಿದ್ರೆ ಸಾಕು, ನಿಮಗೆ ಕಲಿಸೋದಕ್ಕೆ ತುಂಬ ಜನ ಇದ್ದಾರೆ. ನಾವಂತೂ ಈ ಧ್ಯಾನಕ್ಕೆ ಯಾಕಪ್ಪ ತುಂಬ ಮುಂಚೆನೇ ನಾವು ಬಂದಿಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಸೊ ನಾನು ಎಲ್ಲರಿಗೂ ಹೇಳೋದು ಧ್ಯಾನ ಮಾಡಿ ಅಂಥೇಳಿ. ಎಲ್ಲರೂ ಧ್ಯಾನ ಮಾಡಿ. ಈಗ ಇಷ್ಟು ಆರೋಗ್ಯ ಸರಿ ಹೋಗ್ಬೇಕಂತಂದ್ರೆ ನಾವು ಎಷ್ಟು ಸರಿ ಹಾಸ್ಪಿಟ್ಲಿಗೆ ಓಡಾಡಬೇಕು. ಹಾಸ್ಪಿಟ್ಲಿಗೆ ಓಡಾಡಿದ್ಮೇಲೆ ನಮಗೆ ಸರಿ ಹೋಗುತ್ತೋ ಇಲ್ವೋ ಅಂತ ಕೂಡ ಗ್ಯಾರಂಟಿ ಇಲ್ಲ. ಆದರೆ ನಮಗೆ ಧ್ಯಾನದಲ್ಲಿ ನಾವು ₹1 ಖರ್ಚು ಮಾಡೋದು ಬೇಕಿಲ್ಲ. ಬರೀ ಮನೇಲಿ ಕೂತ್ಕೊಂಡು ನಮ್ಮ ಆರೋಗ್ಯನ ನಾವು ಸರಿಪಡಿಸ್ಕೋಬೋದು. ಮನೇಲಿ ಮಕ್ಕಳಿದ್ರೆ ಮಕ್ಕಳು ಕೂಡ ಇವಾಗ ಧ್ಯಾನ ಮಾಡಿದ್ರೆ ಮಾರ್ಕ್ಸ್ ಕಮ್ಮಿ ಬರ್ತಾ ಇರ್ಬೋದು. ಅವ್ರ ಪರೀಕ್ಷೆನಲ್ಲಿ ಮಾರ್ಕ್ಸು ಅವ್ರು ಧ್ಯಾನ ಮಾಡಿದ್ಮೇಲೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಧ್ಯಾನ ಮಾಡಿದ್ಮೇಲೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ. ಮಾರ್ಕ್ಸ್ ಒಂದೇ ಅಲ್ಲ, ಅವರಲ್ಲಿ ಚಟುವಟಿಕೆ ಕೂಡ ಜಾಸ್ತಿ ಆಗುತ್ತೆ. ಓದೋ ಕಾನ್ಸಂಟ್ರೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತು ಬೇರೆ ಸ್ಪೋರ್ಟ್ಸಲ್ಲಿ ಹಲವಾರು ರೀತಿಯಲ್ಲೇ ಎಲ್ಲರೂ ಅವರು ಡೆವಲಪ್ ಮಾಡ್ಕೋಬೋದು ಅವರ ಸ್ಕಿಲ್ಸ್ನ. ಈಗ ಓದೊಂದೇ ಅಲ್ಲ ಲೈಫಲ್ಲಿ, ಆಟದಲ್ಲಿರ್ಬೋದು, ಇಲ್ಲ ಸಂಗೀತದಲ್ಲಿರ್ಬೋದು, ತುಂಬ ಚೇಂಜಸ್ ಬರುತ್ತೆ. ಪ್ರತಿಯೊಂದಕ್ಕೂ ಧ್ಯಾನನೇ ಮೂಲ ಕಾರಣ. ನಾವು ತುಂಬ ನಮ್ಮ ಪೂರ್ವಿಕರು ಬಿಟ್ಟೋಗಿರೋ ಅಂಥದನ್ನು ಯಾವುದನ್ನು ನಾವೆಲ್ಲ ಬಿಟ್ಬಿಟ್ಟಿದ್ದೀರಿ ಇವಾಗ. ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸ್ವರ್ಗ ಆಗೋದ್ರಲ್ಲಿ 2 ಮಾತಿಲ್ಲ. ಎಲ್ಲರಿಗೂ ಕೇಳ್ಕೊಳ್ಳೋದು ಧ್ಯಾನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. 40 ದಿವಸ 41 ದಿವಸ ಆ ಥರ ನೀವು ಕಂಟಿನ್ಯೂ ಆಗಿ ಟ್ರೈ ಮಾಡಿ ನೋಡಿ. ಖಂಡಿತ ಚೇಂಜಸ್ ಬರುತ್ತೆ. ನನಗಂತೂ ತುಂಬ ಪರಿವರ್ತನೆ ಆಗಿದೆ. ಸೊ ಎಲ್ಲರಿಗೂ ಧ್ಯಾನ ಮಾಡೋಕ್ಕೆ ಕೇಳ್ತೀನಿ. ಇನ್ನೇನು ಹೇಳೋಕ್ಕಿದೆ, ನನಗಂತೂ ಸಾಧ್ಯ ಇಲ್ಲ ಹೇಳೋಕ್ಕೆ. ಅಷ್ಟೊಂದು ಚೇಂಜಸ್ ಕಾಣ್ತಾ ಇದ್ದೀನಿ ನಾನು. ಆರೋಗ್ಯದಲ್ಲೇ ಆಗಲಿ ಮತ್ತು ಫೈನಾನ್ಷಿಯಲಿ ಆಗಲಿ. ಏನಾದರೂ ಸ್ಟ್ರೆಸ್ ಇದ್ದರೆ ತುಂಬ ಬಸ್ಟ್ ಔಟ್ ಆಗ್ತೀರಿ ನಾವು. ಏನಪ್ಪ ಮಾಡೋದು, ನಮಗೆ ಫೈನಾನ್ಷಿಯಲಿ ಟೈಟ್ ಆಯಿತು, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಯಿತು ಅಂಥೇಳಿ. ಬಟ್ ಇದೆಲ್ಲ ಯಾವುದೊಂದು ಕಾಣ್ತಿಲ್ಲ. ಇವಾಗ ನೋಡ್ಕೊಳ್ತೀರಿ. ಆಮೇಲೆ ಮಿಕ್ಕಿದೆಲ್ಲ ನಾವು ಏನು ಯೋಚನೆ ಮಾಡೋದಿಲ್ಲ. ಮುಂಚೆ ಅಂದರೆ ನಾವು 1 ವರ್ಷಕ್ಕೆ 2 ವರ್ಷಕ್ಕೆ ಆಗೋಷ್ಟು ಯೋಚನೆ ಮಾಡ್ತೀರಿ. ಈಗ ಏನು ಮಾಡೋದು, ನಾಳೆಗೆ ಏನು ಮಾಡೋದು ಅಂಥೇಳಿ.
ಧ್ಯಾನದಲ್ಲಿದೆಲ್ಲ ಏನೂ ಇಲ್ಲ. ನೀವು ಧ್ಯಾನ ಮಾಡಿದ್ರೆ ಸಾಕು, ನಿಮ್ಮ ಪ್ರಾಬ್ಲಮ್ಸ್ ಆದಷ್ಟಕ್ಕೆ ಅದೇ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗುತ್ತೆ. ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ, ಎಲ್ಲರೂ ಧ್ಯಾನ ಮಾಡಿ. ನೀವು ಲಾಸ್ ಆಗೋ ಅಂಥದ್ದು, ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ನೀವು ಇನ್ನೂ ಗಳಿಸ್ತಿರೋ ಹೊರ್ತು ಕಳ್ಕೊಳ್ಳೋದು ಡೆಫಿನೆಟ್ಲಿ ಇಲ್ಲವೇ ಇಲ್ಲ. ಎಲ್ಲರೂ ಧ್ಯಾನ ಮಾಡಿ. ಅಷ್ಟೇ ಕೇಳ್ಕೊಳ್ತೀನಿ ಮಾಸ್ಟರ್ಸ್. ಯಾರೇ ವೀಕ್ಷಿಸ್ತೀರ ಯೂಟ್ಯೂಬಲ್ಲಾಗಲಿ ಝೂಮಲ್ಲಾಗಲಿ ಎಲ್ಲೇ ನೋಡಿ ನೀವು, ನಾನು ಕೇಳ್ಕೊಳ್ಳೋದು ನೀವು ಧ್ಯಾನ ಮಾಡಿ. ಆನಾಪಾನಸತಿ ಧ್ಯಾನ ಬೆಸ್ಟ್. ನಮಗೆ ಹಿರಿಯರು ಉಳಿಸ್ಕೊಟ್ಟು ಹೋಗಿರೋದ್ರಲ್ಲಿ ನಮ್ಮ ಪತ್ರಿ ಸರ್ ನಮಗೆ ಬುದ್ಧ ಹತ್ರದಿಂದ ಈ 2.5 ವರ್ಷಗಳ 1000 ವರ್ಷಗಳ ಹಿಂದೆ ಅವ್ರು ನಮಗೆ ಈ ಧ್ಯಾನನ ಬಿಟ್ಟೋಗಿರೋದು. ಅದನ್ನು ತುಂಬ ರಿಸರ್ಚ್ ಮಾಡಿ ಪಿರಮಿಡಲ್ಲಿ ಕೆಳಗಡೆ ಕೂತ್ಕೊಂಡ್ರೆ ಎಷ್ಟು ಪವರ್ ಬರುತ್ತೆ ಅದನ್ನೆಲ್ಲ ಅವ್ರು ರಿಸರ್ಚ್ ಮಾಡಿ ನಮ್ಗೆ ಇದೊಂದು ಕೊಟ್ಟಿದ್ದಾರೆ ಕೊಡುಗೆ. ನಾವು ಅದೆಲ್ಲರೂ ಉಪಯೋಗಿಸ್ಕೋಬೇಕಂತ ಕೇಳ್ಕೊಳ್ತೀನಿ ಮಾಸ್ಟರ್ಸ್. ತುಂಬ ಥ್ಯಾಂಕ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.